ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದ ನೇತೃತ್ವದಲ್ಲಿ ಮಾರ್ಚ್ 24ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಒಕ್ಕೂಟದ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳ ನೇಮಕಾತಿಯಲ್ಲಿ ಪರಿಶಿಷ್ಟ ಜಾತಿಯ ಪ್ರವರ್ಗ ಎ ಮತ್ತು ಪ್ರವರ್ಗ ಬಿ ಗುಂಪುಗಳಿಗೆ ಶೂನ್ಯ ಹುದ್ದೆಗಳನ್ನು ಹಂಚಿಕೆ ಮಾಡಿರುವುದನ್ನು ಖಂಡಿಸಿ ಬೆಂಗಳೂರು ಚಲೋ ಚಳುವಳಿಯನ್ನ ಆಯೋಜಿಸಲಾಗಿದೆ. ಒಳ ಮೀಸಲಾತಿ ಜಾರಿಯಿಂದ ಬಂಜಾರ, ಭೋವಿ, ಕೊರಚ, ಕೊರಮ, ಲಂಬಾಣಿ ಸೇರಿದಂತೆ ವಿವಿಧ ಸಮುದಾಯಗಳಿಗೆ ಅನ್ಯಾಯವಾಗುತ್ತಿದೆ ಎಂಬುದು ಒಕ್ಕೂಟದ ಪ್ರಮುಖ ಆರೋಪವಾಗಿದೆ. ಹಳೆಯ ಮೀಸಲಾತಿ ನಿಯಮದಂತೆ 50% ಅನ್ವಯ ತಕ್ಷಣವೇ ನೇಮಕಾತಿ ಪ್ರಕ್ರಿಯೆ ಆರಂಭಿಸಬೇಕು ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಉದ್ಯೋಗಾವಕಾಶಗಳನ್ನು ಒದಗಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಇದೇ ತಿಂಗಳು 24ರಂದು ಒಳ ಮೀಸಲಾತಿ ಬಗ್ಗೆ ನಾವೊಂದು ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಆಯೋಜಿಸಿದ್ದೇವೆ. ಹಾಗಾಗಿ ನಾವು ಎಲ್ಲ ಸಮಾಜದ ಅಂದರೆ ಲಂಬಾಣಿ, ಭೋವಿ, ಕೊರಚ, ಕೊರಮ ಸಮಾಜದ ಮುಖಂಡರುಗಳು ಹಾಗೂ ಎಲ್ಲ ಜನಾಂಗದರ ಮುಖಂಡರುಗಳು ಹಾಗೂ ಎಲ್ಲ ಕಾರ್ಯಕರ್ತರೆಲ್ಲ ನಾವೆಲ್ಲ ಬೆಂಗಳೂರು ಚಲೋ ಮಾಡ್ತಾಯಿದ್ದೀವಿ. ಯಾಕಂದರೆ ನಮ್ಮಲ್ಲಿ ಈಗ ಮೊನ್ನೆ ಒಂದು ಯೂನಿವರ್ಸಿಟಿದು ಪೋಸ್ಟಿಂಗ್ ಆಯಿತು ಸರ್. ಅದರಲ್ಲಿ 8 ಜನನೂ ಒಂದು ಎ ಪ್ರವರ್ಗಕ್ಕೆ ಹೋಯಿತು. ಇನ್ನು ಬಿಗೆ ಬರೋಕ್ಕೆ ಇನ್ನೂ 30 ವರ್ಷ ಬೇಕು, ಮತ್ತು ಸಿ ಬರೋಕ್ಕೆ ಮತ್ತು 30 ವರ್ಷ ಬೇಕು. ಹಾಗಾಗಿ ನಮಗಿದು ತುಂಬ ಅನ್ಯಾಯವಾಗುತ್ತೆ. ಹಾಗಾಗಿ ನಾವು ಏನೇ ಸರ್ಕಾರ 27ರ ಅಧಿವೇಶನದಲ್ಲಿ ಏನಾರ ಇದು ವಿರುದ್ಧವಾಗಿ ಏನಾರ ಮಾಡಿದರೆ ನಾವು ತುಂಬ ಹೋರಾಟವನ್ನು ಮಾಡಬೇಕಾಗತ್ತೆ. ಅದು ಮೀಸಲಾತಿ ಸಂರಕ್ಷಣಾ ಒಕ್ಕೂಟದ ಪರವಾಗಿ ಬೆಂಗಳೂರಿನಲ್ಲಿ ಬಂಜಾರ, ಕೊರ್ಚ, ಕೊರಮ, ಭೋವಿ ಜನಾಂಗಗಳಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು, ಮೀಸಲಾತಿಯಲ್ಲಾಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ಕೊಡ್ಬೇಕು ಅಂಥೇಳಿ ನಮ್ಮ ಇಮ್ಮಡಿ ಸ್ವಾಮಿಯವರು, ಸೇವಾಲಾಲ್ ಸ್ವಾಮಿಯವರ ಸಮ್ಮುಖದಲ್ಲಿ ಬೃಹತ್ ಪಾದಯಾತ್ರೆಯನ್ನು ಇದೇ ತಿಂಗಳು 24ನೇ ತಾರೀಕು ನಾವೆಲ್ಲ ಹಮ್ಮಿಕೊಂಡಿದ್ದೀವಿ. ಆ ವಿಷಯವನ್ನು ನಮ್ಮ ಪ್ರತಿ ಗ್ರಾಮಕ್ಕೂ ಹಳ್ಳಿಗೂ ನಾವು ತಿಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ನಮ್ಮೆಲ್ಲ ಗೌರವಾನ್ವಿತ ಎಲ್ಲ ಸಮಾಜ, ಕೊರ್ಚ ಸಮಾಜದ ಮುಖಂಡರು, ಭೋವಿ ಸಮಾಜದ ಮುಖಂಡರು, ಬಂಜಾರ ಸಮಾಜದ ಮುಖಂಡರು ಮತ್ತು ಮೀಸಲಾತಿಯಿಂದ ಅನ್ಯಾಯವಾಗಿರ್ತಕ್ಕಂಥ ಎಲ್ಲರೂ ಕೂಡ ಇಲ್ಲಿ ಸೇರಿದ್ದೀವಿ. ವಿಷಯ ಇಷ್ಟೇ, 56% ಮೀರಬಾರ್ದು ಮೀಸಲಾತಿನಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಆ 56% ಮೀಸಲಾತಿ ಏನು ಆಗಲ್ಲ ಅಂತ ಹೇಳಿದಾಗ ಸಚಿವ ಸಂಪುಟದಲ್ಲಿ ಹಿಂದಿನ ಹಳೆಯ ಮೀಸಲಾತಿ ಏನಿತ್ತು 50% ಅಂದರೆ 15%, ಅದರ ಮುಖಾಂತರನೇ 56,000 ಪೋಸ್ಟ್ಗಳೇನಿದ್ದಾವೆ ಅವನ್ನ ಭರ್ತಿ ಮಾಡಬೇಕು ಅಂತಾಯಿತು. ಇದಕ್ಕೆ ಪ್ರೇರಣೆ ಧಾರವಾಡದಲ್ಲಿರ್ತಕ್ಕಂಥ ಯುವ ಸಮೂಹದ ಪ್ರತಿಭಟನೆ. ಅದಕ್ಕೆ ಮಣಿದು ಸರ್ಕಾರ ತೀರ್ಮಾನ ತಗೊಳ್ತು. ಆದರೆ ಕೆಲವು ಸಂಘಟನೆಗಳು ಕೆಲವರು ಮಾತ್ರ ಈ ಮೀಸಲಾತಿ ಬೇಡ, ಇದರಲ್ಲೂ ಒಳ ಮೀಸಲಾತಿ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಈ ಒಳ ಮೀಸಲಾತಿ ಅವೈಜ್ಞಾನಿಕವಾಗಿದೆ. ಒಳ ಮೀಸಲಾತಿ ಅಳವಡಿಸೋದಕ್ಕೆ ಮುಂಚೆ ದತ್ತಾಂಶವನ್ನು ಈಗ ಆಧುನಿಕವಾಗಿ ಏನು ನಡೀತಿದೆ ಆ ದತ್ತಾಂಶವನ್ನು ಜನಗಣತಿ ಆಧಾರದ ಮೇಲೆ ಹೇಳಿ ಅಂತ ಹೇಳಿದ್ರು. ಅದಕ್ಕೆ ಸುಪ್ರೀಂ ಕೋರ್ಟ್ ಒಪ್ಪಿಗೆ ಕೊಟ್ಟಿತ್ತು. ಅದರಂತೆ ನಡೆಸಬೇಕು ಅಂತ ಹಾಗಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. 27ನೇ ತಾರೀಕು ಕರ್ನಾಟಕ ರಾಜ್ಯ ಮಟ್ಟದ ಸಚಿವ ಸಂಪುಟದ ಸಭೆ ಇದೆ. ಆ ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿಯನ್ನು ಸರಿಯಾದ ರೀತಿಯಲ್ಲಿ ಹಳೆ ಮೀಸಲಾತಿಯಾಗೇ ಮುಂದುವರ್ಸೋದಕ್ಕೆ ಏನಾದರೂ ಅವಕಾಶ ತಗೊಳ್ಳದೇ ಇದ್ದಿದ್ರೆ ನಾವು ರಾಜ್ಯಾದ್ಯಂತ ಮತ್ತು ಬೃಹತ್ ಹೋರಾಟವನ್ನು ಮಾಡ್ತೀವಿ. ನಾವು ನಮ್ಮ ಜಿಲ್ಲೆಯಿಂದ 10,000 ಜನ, 8ರಿಂದ 10,000 ಜನ ಸ್ವಯಂ ಪ್ರೇರಿತರಾಗಿ ಬೆಂಗಳೂರಿಗೆ ನಾವು ಈ ಪ್ರತಿಭಟನೆ ಫ್ರೀಡಂ ಪಾರ್ಕ್ನಲ್ಲಿ ನಮ್ಮೆಲ್ಲ ಸಮಾಜದ ಗಣ್ಯರು ಸೇರಿ ಮಾಡ್ತಾರೆ. ಸ್ವಾಮೀಜಿಗಳು ಸೇರಿ, ಆಕ್ರೋಶಿತರು ಸೇರಿ ನಮ್ಮ ಭಾವನೆಯನ್ನು ತಮ್ಮ ಮುಖಾಂತರ ಹಂಚ್ಕೊಳ್ತೀವಿ.